ಸಾಮಾನ್ಯವಾಗಿ 60 ವರ್ಷದ ನಂತರ ಕೆಲ ವ್ಯಕ್ತಿಗಳಲ್ಲಿ ಮರೆವಿನ ಕಾಯಿಲೆ ಬರುತ್ತೆ. ಇದನ್ನೇ ಡಿಮೆನ್ಷಿಯಾ ಅಂತ ಕರೆಯಲಾಗುತ್ತೆ. ಇದರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಬೆಂಗಳೂರಲ್ಲಿ 2 ದಿನಗಳ ಕಾಲ ಡಿಮೆನ್ಷಿಯಾ ಇಂಡಿಯಾ ಅಲಯನ್ಸ್ ವತಿಯಿಂದ ಡೆಮ್ಕಾನ್ 2024 ಎಂಬ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಏರ್ಪಾಡು ಮಾಡಲಾಗಿತ್ತು. ಯುಎಸ್, ಆಸ್ಟ್ರೇಲಿಯಾ, ಯುಕೆ ಸೇರಿದಂತೆ ಹಲವು ದೇಶಗಳ ಜಾಗತಿಕ ತಜ್ಞರು ಡಿಮೆನ್ಷಿಯಾ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ಪ್ರಮುಖವಾಗಿ ಇಲ್ಲಿ ಮರೆವು ಕಾಯಿಲೆಗೆ ಸಂಬಂಧಪಟ್ಟಂತೆ ಸೆಮಿನಾರ್, ವರ್ಕ್ಶಾಪ್, ಪ್ಯಾನೆಲ್ ಡಿಸ್ಕಷನ್ಸ್ ನಡೆಯಿತು. ಈ ಸಮ್ಮೇಳನದಲ್ಲಿ 1000ಕ್ಕೂ ಹೆಚ್ಚು ವೈದ್ಯರು, ಮೆಡಿಕಲ್ ಸ್ಟೂಡೆಂಟ್ಸ್, ನರ್ಸಿಂಗ್ ಸ್ಟಾಫ್ ಭಾಗಿಯಾಗಿದ್ರು. ಡಿಮೆನ್ಷಿಯಾ ಅಂತಂದರೆ ಬರೀ ಮರೆವು ಕಾಯಿಲೆ ಅಂತಲ್ಲ, ಅದರ ಜೊತೆಲಿ ಬಿಹೇವಿಯರಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಅವರವರು ದಿನಕ್ಕೆ ಮಾಡ್ಕೊಳ್ಳೋ ಕೆಲಸ ಕೂಡ ಮಾಡೋಕ್ಕಾಗಲ್ಲ. ಇವಾಗ ಬ್ರಷ್ ಎಲ್ಲದಕ್ಕೂ ಅವ್ರಿಗೆ ಹೆಲ್ಪ್ ಬೇಕಾಗಿರ್ತದೆ. ಇದು 60 ಇಯರ್ಸ್ ಆದಮೇಲೆ ಇಟ್ಸ್ ಅ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಡಿಮೆನ್ಷಿಯಾ ಬರ್ಬೋದು. ಯಾರಿಗೆ ಬರ್ತದೆ ಅಂತ ಹೇಳೋಕ್ಕಾಗಲ್ಲ. ಇಷ್ಟವರೆಗೂ ನಮಗೆ ಇನ್ನೂ ಟ್ರೀಟ್ಮೆಂಟ್ ಬಂದಿಲ್ಲ. ಸೊ ವಾಟ್ ಇಸ್ ಇಟ್, ಬರೀ ಕೇರ್ ಮಾಡ್ಕೋಬೋದು ಅವ್ರನ್ನ. ಈ ಕೇರ್ ಮಾಡ್ಕೊಳ್ಳುವಾಗ ಫ್ಯಾಮಿಲೀಸ್ ಅದು ಓನ್ಲಿ ಮೇನ್ ಸಪೋರ್ಟರ್ಸ್ ಇದ್ದಾರೆ. ಆ್ಯಂಡ್ ಫ್ಯಾಮಿಲೀಸ್ ಸಫರ್ ಮಾಡ್ತಾರೆ. ಯಾಕೆಂದರೆ ದೇ ಹ್ಯಾವ್ ಟು ಗೋ ಟು ವರ್ಕ್, ಕಾಸ್ಟ್ ಅವ್ರನ್ನ ನೋಡ್ಕೊಳ್ಳೋ ಕಾಸ್ಟ್ ಭಾಳ ಜಾಸ್ತಿ ಇದೆ. ಆ್ಯಂಡ್ ಅವ್ರವ್ರದ್ದು ವಾಟ್ ಯು ಕಾಲ್ ಅವರು